ಲೆಕ್ಚರರ್ ಜೊತೆ ಸಂಬಂಧ ಇದೆ ಎಂದು ಅಪಪ್ರಚಾರ. ಅಪಪ್ರಚಾರಕ್ಕೆ ಬೇಸತ್ತ ವಿದ್ಯಾರ್ಥಿನಿ ಸೂಸೈಡ್. ಕೆಲ ವರ್ಷದಲ್ಲಿ ಡಾಕ್ಟರ್ ಆಗ್ತಿದ್ದ ಸ್ಟೂಡೆಂಟ್ ದುರಂತ ಅಂತ್ಯ. ಕೆಲ ವರ್ಷಗಳು ಹೋಗಿದ್ರೆ ಆಕೆ ಆಯುರ್ವೇದ ಡಾಕ್ಟರ್ ಆಗಿರ್ಬೇಕಾಗಿತ್ತು. ಆದರೆ ಕೆಲ ಅತಿರೇಕದ ಮಾತುಗಳಿಗೆ ಬೇಸತ್ತ ಯುವತಿ ದಾರುಣವಾಗಿ ಅಂತ್ಯ ಕಂಡಿದ್ದಾಳೆ. ಕಾಲೇಜ್ ಲೈಫ್ ಅನ್ನೋದು ಗೋಲ್ಡನ್ ಲೈಫ್ ಅಂತಾರೆ. ರ್ಯಾಗಿಂಗ್, ತಮಾಷೆ, ಲವ್ ಅನ್ನೋದು ಕಾಮನ್. ಆದ್ರೆ ಯಾವುದು ಅತಿಯಾಗಬಾರ್ದು, ಮಿತಿ ಮೀರಬಾರ್ದು. ಆದ್ರೆ ಕೆಲ ವಿಚಾರಗಳು ಅತಿರೇಕ ಆದ್ರೆ ಅದರ ಪರಿಣಾಮವೇ ಬೇರೆ ಆಗಿರುತ್ತೆ. ಹೌದು, ಕಾಲೇಜಿನಲ್ಲಿ ಆದ ಅಪಪ್ರಚಾರಕ್ಕೆ ಬೇಸತ್ತ ಯುವತಿಯೊಬ್ಬಳು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರೋ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ ಅಂತ ಕೈ ಮುಗಿಯೋ ಕಾಲ ಕಳೆದು ಹೋಗಿದೆ. ಗುರು ಶಿಷ್ಯರ ಸಂಬಂಧಕ್ಕೂ ಕೆಲ ಕಿಡಿಗೇಡಿಗಳು ಮಸಿ ಬಳಿಯೋ ಕೆಲಸ ಮಾಡ್ತಿದ್ದಾರೆ. ಪ್ರೊಫೆಸರ್ ಜೊತೆಗೆ ವಿದ್ಯಾರ್ಥಿನಿಗೆ ಅಫೇರ್ ಇದೆ ಅಂತ ಅಪಪ್ರಚಾರ ಮಾಡಿದ್ದು. ಇದರಿಂದ ಮನನೊಂದ ವಿದ್ಯಾರ್ಥಿನಿ BMS ವಿದ್ಯಾರ್ಥಿನಿ ಲಿಖಿತಾ ಎಂಬ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇಪ್ಪತ್ತೆರಡು ವರ್ಷದ ಲಿಖಿತಾ ಎಂಬ ವಿದ್ಯಾರ್ಥಿನಿ ಚಿತ್ರದುರ್ಗದ ಮಲ್ಲಾಡಿಹಳ್ಳಿಯ ಆಯುರ್ವೇದ ಕಾಲೇಜಿನಲ್ಲಿ BMS ಇಂಟರ್ನ್ಶಿಪ್ ಮಾಡ್ತಾ ಇದ್ಲು. ಅದೇ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ರಾಜು ಅನ್ನೋರ ಜೊತೆ ವಿದ್ಯಾರ್ಥಿನಿ ಲಿಖಿತಾಗೆ ಸಂಬಂಧ ಇದೆ ಅಂತ ಸಹಪಾಠಿಗಳೇ ಅಪಪ್ರಚಾರ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ವಿಚಾರ ಉಪನ್ಯಾಸಕ ಡಾಕ್ಟರ್ ರಾಜು ಪತ್ನಿ ನಿಶಾ ಅನ್ನೋರ ಕಿವಿಗೂ ಮುಟ್ಟಿದೆ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಕಾಲೇಜಿಗೆ ಬಂದು ಉಪನ್ಯಾಸಕ ಡಾಕ್ಟರ್ ರಾಜು ಪತ್ನಿ ನಿಶಾ ಅವರು ಲಿಖಿತಾ ಜೊತೆ ಗಲಾಟೆ ಮಾಡಿದ್ದಾರೆ. ಬಾಯಿಗೆ ಬಂದಂತೆ ಬೈದಿದ್ದಾರೆ ಎನ್ನಲಾಗ್ತಾ ಇದೆ. ಇದರಿಂದ ಮನನೊಂದ ವಿದ್ಯಾರ್ಥಿನಿ ಲಿಖಿತಾ ಡೆತ್ ನೋಟ್ ನಲ್ಲಿ ತನ್ನ ಸಾವಿಗೆ ಅನುಷಾ, ರಕ್ಷಾ, ಚಿನ್ಮಯಿ ಹಾಗೂ ನಿಶಾರಾಜ್ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಚಿತ್ರದುರ್ಗ SP ರಂಜಿತ್ ಕುಮಾರ್ ಭಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಹೊಳಲ್ಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಲಿಖಿತ ಪೋಷಕರು ಆಗ್ರಹಿಸಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.